ಬೇವಿನ ಮರ ಭಾರತೀಯರು ಅತ್ಯಧಿಕವಾಗಿ ಬಳಸುವ ಮರ. ಅದರ ಪ್ರತಿಯೊಂದು ಭಾಗವೂ ಉಪಯುಕ್ತ. ಈ ಕಾರಣದಿಂದ ದೇಗುಲಗಳ ಆವರಣದಲ್ಲಿ ಈ ಗಿಡ ಒಂದಾದ್ರೂ ಇರ್ತದೆ. ಪೂಜನೀಯವಾಗಿ ಅದನ್ನ ಕಾಣಲಾಗ್ತದೆ. ಆ ಊರಿನ ಪುರಾತನ ದೇಗುಲ ಆವರಣದಲ್ಲಿಯೂ ಒಂದು ಮರ ಇದೆ. ಅದರ ಹಿನ್ನೆಲೆ ಆಸಕ್ತಿಕರ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಸುತ್ತಲೂ 7 ಬೆಟ್ಟ, ನಡುವೆ 3 ಕೆರೆ. ಮೊದಲ ಕೆರೆ ಕಟ್ಟೆ ಮೇಲೆ ಪುರಾತನ ಬೇವಿನ ಮರಗಳ ಸಾಲು. ಇದು ಬಯಲು ಸೀಮೆ ಶಿಡ್ಲಘಟ್ಟ ತಾಲೂಕು ಸಾದಲಿ ಹೋಬಳಿ ಎಸ್ ವೆಂಕಟಾಪುರ ಸುತ್ತಲಿನ ಸುಂದರ ದೃಶ್ಯ. ನಾವು ಹೇಳ ಹೊರಟಿರುವ ಮರ ಇಲ್ಲಿಯೇ ಇದೆ. ಅದೊಂದು ಬೃಹತ್ ಬೇವಿನ ಮರ. ಆ ಮರಕ್ಕೆ ಕನಿಷ್ಠ ಅಂದ್ರೂ 800 ವರ್ಷಗಳಾಗಿದೆ. ಇದು ಸ್ಥಳೀಯ ಗ್ರಾಮಸ್ಥರ ನಂಬಿಕೆ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಪಟ್ಟಿಯಲ್ಲಿ ಈ ಮರ ಕೂಡ ಇದೆ. ಅವರ ಪ್ರಕಾರ ಅದಕ್ಕೆ 200 ವರ್ಷಕ್ಕೂ ಹೆಚ್ಚು ಆಯಸ್ಸಾಗಿದೆ. ಆದ್ರಿಂದ ಮಂಡಳಿ ಇದನ್ನ ಹೆರಿಟೇಜ್ ಟ್ರೀ ಅಂತ ಆಯ್ಕೆ ಮಾಡಿದೆ. ಇಂಥ ಮರ ತಮ್ಮೂರಿನಲ್ಲಿ ಇರೋದು ಗ್ರಾಮಸ್ಥರಿಗೆ ಖುಷಿ ನೀಡಿದೆ. ಈ ಮರದ ಕಾಂಡದ ಸುತ್ತಳತೆ 30 ಅಡಿಗಿಂತಲೂ ಹೆಚ್ಚು. ಇದು ಎಸ್ ವೆಂಕಟಾಪುರ, ಪೂಸಗಾನದೊಡ್ಡಿ, ನೇರಳೆ ಮರದ ಹಳ್ಳಿ ಮತ್ತು ಎಸ್ ಗೊಲ್ಲಹಳ್ಳಿ ಎಂಬ 4 ಗ್ರಾಮಗಳಿಗೆ ಸೇರಿದೆ. ಕೆರೆಕಟ್ಟೆ ಬೆಟ್ಟಗಳ ನಡುವೆ ನಿರ್ಮಾಣಗೊಂಡಿದೆ. ಎಸ್ ವೆಂಕಟಾಪುರ ಗ್ರಾಮದ ಗದ್ದೆಗಳಿಗೆ ಈ ಕೆರೆಯೇ ನೀರಿನ ಮೂಲ. ಈ ಪರಂಪರೆಯ ವೃಕ್ಷದೊಂದಿಗೆ ಇನ್ನೂ 10 ಬೃಹತ್ ಗಾತ್ರದ ಬೇವಿನ ಮರಗಳಿದೆ. ಸುತ್ತಲೂ ಹೊಂಗೆ ತೋಪಿದೆ. ವೃಕ್ಷದ ಕೆಳಗೆ ಮುನೇಶ್ವರನ ಪುಟ್ಟ ದೇಗುಲವಿದೆ. ಆದ್ರಿಂದಲೇ ಈ ಕಟ್ಟೆಗೆ ಮುನಿಯಪ್ಪನ ಕಟ್ಟೆ ಅಂತ ಹೇಳಲಾಗುತ್ತೆ. ದೇಗುಲ ಮುಂಭಾಗದಲ್ಲಿ ದೇವಕಣಿಗೆಲೆ ಮರವಿದೆ. ಕಟ್ಟೆ ಬಲಭಾಗದಲ್ಲಿ ಬಿಲ್ಲು ಬಾಣ ಹಿಡಿದಿರುವ 3 ವೀರಗಲ್ಲಿದೆ. ಎಷ್ಟೇ ಬಿರುಬಿಸಿಲಿದ್ರೂ ಈ ಪ್ರದೇಶ ಮಾತ್ರ ಸದಾ ತಂಪು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವರ ಪೂಜೆಗಾಗಿ ಇಲ್ಲಿ ಭಕ್ತರು ಸೇರ್ತಾರೆ. ಪ್ರತಿ ವರ್ಷ ಏಪ್ರಿಲ್ನಲ್ಲಿ 4 ಗ್ರಾಮಗಳ ಜನರು ಜಾತ್ರೆ ನಡೆಸ್ತಾರೆ. ಈ ಮುನೇಶ್ವರನ ದೇವಸ್ಥಾನ ಎಸ್ ವೆಂಕಟಾಪುರ, ನೇರಳೆ ಮರದಹಳ್ಳಿ, ಪೂಸಗಾನದೊಡ್ಡಿ, ಗೊಲ್ಲಹಳ್ಳಿ 4 ಗ್ರಾಮಸ್ಥರು ಸೇರಿ ಹೊಸದಾಗಿ ನಿರ್ಮಾಣ ಮಾಡಿದ್ದೀವಿ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ 1000 ವರ್ಷಗಳಿಂದ ದೇವಸ್ಥಾನ ಇರೋದು ಅಂತ ನಮ್ಮ ದೊಡ್ಡವರು ಹಿರಿಯರು ಹೇಳ್ತಾ ಇದ್ರು. ಇಲ್ಲೊಂದು ಬೇವಿನ ಮರ ದೊಡ್ಡದಿದೆ, ಇಲ್ಲಿ ಕಾಣಿಸ್ತಕ್ಕಂಥದ್ದು ಬೇವಿನ ಮರ. ಅದಕ್ಕೆ 800 ವರ್ಷಗಳ ಇತಿಹಾಸ ಇದೆ ಅಂತ ನಮ್ಮ ಹಿರಿಯರು ತಾತನವರು ಹೇಳ್ತಾ ಇದ್ರು. 7 ಬೆಟ್ಟಗಳನ್ನ ನಲ್ಲಕೊಂಡಲು ಅಂತಾರೆ. ಇಲ್ಲಿರುವ 3 ಕೆರೆ 3 ವೇಶ್ಯೆಯರು ಕಟ್ಟಿಸಿದ್ದಾರಂತೆ. ತಿಪ್ಪಸಾನಿ ಕೆರೆ, ರಾಜಸಾನಿ ಕೆರೆ ಹಾಗೂ ನಲ್ಲಸಾನಿ ಕೆರೆ ಅನ್ನೋದು ಅವುಗಳ ಹೆಸರು. ಇಲ್ಲಿರುವ ಮರಗಳನ್ನ ಯಾರೂ ಕಡಿಯೋದಿಲ್ಲ. ಅವುಗಳನ್ನ ಸಂರಕ್ಷಿಸಿದ್ರೆ ಊರಿಗೆ ಒಳಿತಾಗುತ್ತೆ ಅನ್ನೋ ನಂಬಿಕೆ ಇದೆ. ಜನರ ಭಕ್ತಿಯೇ ಈ ಮರಗಳಿಗೆ ರಕ್ಷೆಯಾಗಿರೋದು ಗಮನಾರ್ಹ. ಈ ಮರಗಳಿರೋದ್ರಿಂದಲೇ ವಾತಾವರಣಕ್ಕೊಂದು ಸೊಬಗು ಪ್ರಾಪ್ತಿಯಾಗಿದೆ. ಇವುಗಳ ಅಡಿಯಲ್ಲಿ ಕುಳಿತರೆ ಮೈ ಮನಸ್ಸುಗಳ ದಣಿವು ನಿವಾರಣೆಯಾಗುತ್ತೆ. ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ವಿಪುಲ ಅವಕಾಶಗಳಿದೆ. ಗುರುಪ್ರಸಾದ್ HC, ಸುದ್ದಿ ಟಿವಿ, ಚಿಕ್ಕಬಳ್ಳಾಪುರ.